ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಸೆಷನ್ನಲ್ಲಿ ನಾವು ಅಸೈನ್ಮೆಂಟ್ ಪ್ರಾಬ್ಲಮಿನ ಇನ್ನೊಂದು ಪ್ರಾಬ್ಲಮನ್ನು ತಗೊಳ್ಳೋಣ. ಹೋದ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಪ್ರಾಬ್ಲಮನ್ನು ತಗೊಂಡು ಮಾಡಿದ್ವಿ. ಸೊ ಅಲ್ಲಿ ಏನಾಗಿತ್ತು ಅಂತಂದರೆ ರೋ ಮಿನಿಮೈಸೇಷನ್, ಕಾಲಮ್ ಮಿನಿಮೈಸೇಷನ್ ಮಾಡಿದ ತಕ್ಷಣವೇ ನಾವೇನು ಅಸೈನ್ಮೆಂಟ್ ಮಾಡ್ತೀವಿ ಫಸ್ಟ್ ಲೆವೆಲಲ್ಲಿ, ಅಲ್ಲೇ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಸಿಕ್ಬಿಟ್ಟಿತ್ತು. ಆದರೆ ಕೆಲವೊಂದು ಸತಿ ಈ ರೀತಿ ಆಗಲ್ಲ. ಅಂದರೆ ನಮಗೆ ಫಸ್ಟ್ ಲೆವೆಲಲ್ಲೇ ನಾವೇನು ಅಸೈನ್ಮೆಂಟ್ ಮಾಡ್ತೀವಿ ಅದು ಆಪ್ಟಿಮಮ್ ಸೊಲ್ಯೂಷನ್ ಆಗಿರೋದಿಲ್ಲ. ಸೊ ಇದನ್ನು ನಾವು ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ನಾವು ಹಂಗೇರಿಯನ್ ಮೆಥಡ್ ಆಫ್ ಅಸೈನ್ಮೆಂಟನ್ನು ಫಾಲೋ ಮಾಡ್ತೀವಿ. ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಇವತ್ತಿನ ಈ ಪ್ರಾಬ್ಲಮಲ್ಲಿ ನೋಡೋಣ. ಸೊ ಐ ವಿಲ್ ಜಸ್ಟ್ ರೀಡ್ ಔಟ್ ದಿ ಪ್ರಾಬ್ಲಮ್. ಡಿಟರ್ಮೈನ್ ದಿ ಆಪ್ಟಿಮಮ್ ಅಸೈನ್ಮೆಂಟ್ ಶೆಡ್ಯೂಲ್. ಸೊ ಇಲ್ಲಿ ನೋಡಿ 5 ರೋಸ್ ಇದೆ, 5 ಕಾಲಮ್ಸ್ ಇದೆ. ಇಲ್ಲಿ ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕು ಏನು ಅಂತಂದರೆ, ಯಾವಾಗ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ಗೆ ಈಕ್ವಲ್ ಆಗಿರೋದಿಲ್ವೋ ಅವಾಗ ಅದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತ ಕರಿತೀವಿ. ಎಲ್ಲಿ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮ್. ಸೊ ಇವತ್ತು ನಾವಿಲ್ಲಿ ತಗೊತಾ ಇರೋದು ಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮ್. ಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮನ್ನು ತಗೊಂಡು ಹಂಗೇರಿಯನ್ ಮೆಥಡನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತು ನೋಡೋಣ. ಆಮೇಲೆ ಇದು ಮಿನಿಮೈಸೇಷನ್ ಪ್ರಾಬ್ಲಮ್. ಇಲ್ಲಿ ಅಸೈನ್ಮೆಂಟಲ್ಲಿ ನಮಗೆ ಮಿನಿಮೈಸೇಷನ್ ಪ್ರಾಬ್ಲಮ್ಮು ಬರ್ಬೋದು, ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ಮು ಬರ್ಬೋದು. ಮಿನಿಮೈಸೇಷನ್ ಅಂದಾಗ ಅದು ಹೌ ಟು ಮಿನಿಮೈಸ್ ದಿ ಟೈಮ್ ಟೇಕನ್ ಅಥವಾ ಕಾಸ್ಟ್ ಈ ರೀತಿ ಬರುತ್ತೆ. ಮ್ಯಾಕ್ಸಿಮೈಸೇಷನ್ ಅಂದಾಗ ಹೌ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್, ಔಟ್ಕಮ್ ಈ ರೀತಿ ಕೇಳಿರ್ತಾರೆ. ಸೊ ಮಿನಿಮೈಸೇಷನ್ ಪ್ರಾಬ್ಲಮನ್ನು ನಾವಿವತ್ತು ಇಲ್ಲಿ ತಗೊತಾ ಇದ್ದೀವಿ. ವಿಡಿಯೋದಲ್ಲೂ ಕೂಡ ನಾವು ಮಿನಿಮೈಸೇಷನ್ ಪ್ರಾಬ್ಲಮನ್ನೇ ತಗೊಂಡಿದ್ವಿ. ಮ್ಯಾಕ್ಸಿಮೈಸೇಷನ್ ಮೇಲೆ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ. ಓಕೆ, ಸೊ ಮಿನಿಮೈಸೇಷನ್ ಪ್ರಾಬ್ಲಮನ್ನೇ ತಗೊಂಡು ನಾವು ಹಂಗೇರಿಯನ್ ಮೆಥಡನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ದೇರ್ ಆರ್ 5 ರೋಸ್ ಗಿವನ್ ಆ್ಯಂಡ್ 5 ಕಾಲಮ್ಸ್ ಆ್ಯಂಡ್ ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಗಿವನ್. ಸೊ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾಡಿದ ಹಾಗೇನೆ ಈಗ ಮತ್ತೆ ಮಾಡೋಣ. ದ ಫಸ್ಟ್ ಸ್ಟೆಪ್ ವಿಲ್ ಆಲ್ವೇಸ್ ಬಿ ರೋ ಮಿನಿಮೈಸೇಷನ್. ಸೊ ರೋ ಮಿನಿಮೈಸೇಷನ್ ನಾವು ಹೇಗೆ ಮಾಡ್ತೀವಿ? ರೋಯಿನ ಪ್ರತಿಯೊಂದು ಮಿನಿಮಮ್ ಎಲಿಮೆಂಟನ್ನು ಐಡೆಂಟಿಫೈ ಮಾಡ್ತೀವಿ. ಪ್ರತಿ ರೋಯಿನ ಮಿನಿಮಮ್ ಎಲಿಮೆಂಟನ್ನು ಐಡೆಂಟಿಫೈ ಮಾಡಿ ಆ ರೋದಲ್ಲಿ ಇರುವಂಥ ಅದರ್ ಎಲಿಮೆಂಟ್ಸ್ ಏನಿರ್ತವೆ ಅದರಲ್ಲಿಂದ ಲೆಸ್ ಮಾಡ್ತೀವಿ. ಆಮೇಲೆ ರಿಸಲ್ಟೆಡ್ ನಾವಿಲ್ಲಿ ಬರಿತಾ ಹೋಗ್ತೀವಿ. ಓಕೆ, ಸೊ ಐ ವಿಲ್ ಜಸ್ಟ್ ಶೋ ಯು ಹೌ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ರೋದಲ್ಲಿ ರೋ ಎ ಈಸ್ ಹ್ಯಾವಿಂಗ್ ಅ ಮಿನಿಮಮ್ ಎಲಿಮೆಂಟ್ ದಟ್ ಈಸ್ 130. ಸೊ ಈ 130ನ ನಾವು ಬೇರೆ ಎಲಿಮೆಂಟ್ಸಿಂದ ಡಿಡಕ್ಟ್ ಮಾಡಿ ಬರಿತಾ ಹೋಗೋಣ. ಸೊ 160 ಇದೆ. ಸೊ ಫಸ್ಟ್ ರೋ ಈಸ್ ಹ್ಯಾವಿಂಗ್ 130 is the minimum element. So 160 minus 130 will be 30. 130 minus 30 will be 0. 175 minus 30 will be 45. 190 minus 130 will be 60. 200 minus 130 will be 70. Now same thing we will repeat for the second row also. ಸೊ ಇಲ್ಲಿ ನೋಡಿ, ಮಿನಿಮಮ್ ಎಲಿಮೆಂಟ್ ನಮಗೆ 120 ಇದೆ. ಸೊ 120ನ ಬೇರೆ ಎಲಿಮೆಂಟ್ಸಿಂದ ಲೆಸ್ ಮಾಡ್ತಾ ಹೋಗೋಣ. ಸೊ 135 ಮೈನಸ್ 120 ವಿಲ್ ಗಿವ್ ಅಸ್ 15. ನೆಕ್ಸ್ಟ್ 120 ಮೈನಸ್ 120 ವಿಲ್ ಬಿ 0. 130 ಮೈನಸ್ 120 ವಿಲ್ ಬಿ 10. 160 ಮೈನಸ್ 120 ವಿಲ್ ಬಿ 40. 175 ಮೈನಸ್ 120 ವಿಲ್ ಬಿ 55. ಸೊ ರಿಪೀಟ್ ದ ಸೇಮ್ ವಿತ್ ದಿ ಥರ್ಡ್ ರೋ ಆಲ್ಸೋ. ಥರ್ಡ್ ರೋದಲ್ಲಿ ನೋಡಿ, ಮಿನಿಮಮ್ ಎಲಿಮೆಂಟ್ ಈಸ್ 110. ಸೊ 110ಅನ್ನು ಬೇರೆ ಎಲಿಮೆಂಟ್ಸಿಂದ ಡಿಡಕ್ಟ್ ಮಾಡ್ತಾ ಹೋಗೋಣ. 140 ಮೈನಸ್ 110 ವಿಲ್ ಬಿ 30. ಓಕೆ, ಸೊ ದಿಸ್ ಇಸ್ 30. 110 ಮೈನಸ್ 110 0. 155 ಮೈನಸ್ 110 ವಿಲ್ ಬಿ 45. 170 ಮೈನಸ್ 110 ವಿಲ್ ಬಿ 60. 185 ಮೈನಸ್ 110 ವಿಲ್ ಬಿ 75. ಓಕೆ, ನೌ ಲೆಟ್ ಅಸ್ ಕಮ್ ಟು ದಿ ಫೋರ್ತ್ ರೋದಲ್ಲಿ ನೋಡಿ, ಮಿನಿಮಮ್ ಎಲಿಮೆಂಟ್ ಇಸ್ 50. ಸೊ 50 2 ಟೈಮ್ಸ್ ರಿಪೀಟ್ ಆಗಿದೆ, ಹಾಗಾಗಿ ನಮಗೆ 2 zeros ಬರುತ್ತೆ. ಸೊ 50 ಮೈನಸ್ 50 ವಿಲ್ ಬಿ 0. ಅಗೇನ್ 50 ಮೈನಸ್ 50 ವಿಲ್ ಬಿ 0. ನೆಕ್ಸ್ಟ್ 80 ಮೈನಸ್ 50 ವಿಲ್ ಬಿ 30. ಅಗೇನ್ 80 ಮೈನಸ್ 50 ವಿಲ್ ಬಿ 30. ಆ್ಯಂಡ್ 110 ಮೈನಸ್ 50 ವಿಲ್ ಬಿ 60. ಓಕೆ, ನೌ ಲೆಟ್ ಅಸ್ ಕಮ್ ಟು ದಿ ಲಾಸ್ಟ್ ರೋದಲ್ಲಿ ನೋಡಿ, ಮಿನಿಮಮ್ ಎಲಿಮೆಂಟ್ ಈಸ್ 35. ನಾವು 35ಅನ್ನು ಬೇರೆ ಎಲಿಮೆಂಟ್ಸಿಂದ ಡಿಡಕ್ಟ್ ಮಾಡೋಣ. 35 ಮೈನಸ್ 55 ವಿಲ್ ಬಿ 20. 35 minus 35 will be 0. 70 minus 35 will be 35.
80 minus 35 will be 45. 105 minus 35 will be 70. Okay, so this is our row minimization. So once row minimization is ready, we will go to the second step, that is column minimization. ಈಗ ಕಾಲಮ್ ಮಿನಿಮೈಸೇಷನ್ ಮಾಡುವಾಗ ನಾವು ಒರಿಜಿನಲ್ ಮ್ಯಾಟ್ರಿಕ್ಸ್ ಅನ್ನ ಬಿಟ್ಬಿಡಬೇಕು. ನಾವೀಗೇನು ರೋ ಮಿನಿಮೈಸೇಷನ್ ಮಾಡಿಕೊಂಡು ಈ ಮ್ಯಾಟ್ರಿಕ್ಸ್ ಅನ್ನ ರೆಡಿ ಮಾಡಿದೀವಿ, ಅದರ ಬೇಸಿಸ್ ಮೇಲೆ ನಾವು ಕಾಲಮ್ ಮಿನಿಮೈಸೇಷನ್ ಅನ್ನ ಮಾಡೋಣ. ಸೊ ಈಗ ಸೇಮ್ ಅದ್ರ ಕಾಲಮ್ ವೈಸ್ ಹೋಗ್ತೇವೆ. ಸೊ ರೋ ಮಿನಿಮೈಸೇಷನ್ ಅಲ್ಲಿ ರೋದಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಈಗ ಕಾಲಮ್ ಮಿನಿಮೈಸೇಷನ್ ಅಲ್ಲಿ ಕಾಲಮ್ ಅಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡಿ ಬೇರೆ ಎಲಿಮೆಂಟ್ಸ್ ಅಲ್ಲಿ ಇದನ್ನ ಡಿಡಕ್ಟ್ ಮಾಡ್ತಾ ಹೋಗೋದು. ಸೊ ಕಮ್ ಟು ದಿ ಫಸ್ಟ್ ಕಾಲಮ್ ಅಲ್ಲಿ ನೋಡಿ 0 ಇಸ್ ದ ಮಿನಿಮಮ್ ಎಲಿಮೆಂಟ್. ಸೊ ಯಾವುದೇ ನಂಬರ್ ಇಂದ ನಾವು 0ನ ಡಿಡಕ್ಟ್ ಮಾಡಿದ್ರೆ ನಮಗೆ ಮತ್ತೆ ಅದೇ ನಂಬರ್ ಬರುತ್ತೆ. ಸೊ ಹಾಗಾಗಿ 30 minus 0 will be 30, 15 minus 0 will be 15, 30 minus 0 will be 30, and 20 minus 0 will be 0, 0 minus 0 will also be 0. So we'll just repeat the same here. So 30 minus 0 is 30, 15 minus 0 is 15, 30 minus 0 is again 30, 0 minus 0 is 0, 20 minus 0 is 20. Now come to the second one. Second column, ಇಲ್ಲಿ ಎಲ್ಲ 0 ಇದೆ. 0 will be the minimum element. 0 minus 0 is always 0. So we will write the same values here. Now come to the third column. Third column ಅಲ್ಲಿ ನೋಡಿ minimum element is 10. 10 ಅನ್ನ ಬೇರೆ ಎಲಿಮೆಂಟ್ಸ್ ಇಂದ ಡಿಡಕ್ಟ್ ಮಾಡ್ತಾ ಹೋಗೋಣ. So 45 minus 10 is 35. 10 minus 10 is 0. Again 45 minus 10 is 35. Then 30 minus 10 is 20. Then 35 minus 10 is 25. Okay, come to the next column. Next column al nodi minimum element is 30. So we shall deduct 30 from all the elements. So 60 minus 30 will be 30. 40 minus 30 will be 10. 60 minus 30 will be again 30. 30 minus 30 will be 0, and 45 minus 13 will be 15. Okay, now come to the last column. So this is the last column and we have 55 as our minimum element. So idanna ella elements inda deduct madana. 70 minus 55 will be 15. 55 minus 55 will be 0. 75 minus 55 will be 20. Then 60 minus 55 will be 5, and 70 minus 55 will be 15. Okay, so this is our second step and we have got our second matrix. Okay, ಈಗ ಥರ್ಡ್ ಸ್ಟೆಪ್ ಏನು, ಅಸೈನ್ಮೆಂಟ್ ಮಾಡೋದು. ಸೊ ಅಸೈನ್ಮೆಂಟ್ ಮಾಡೋದಕ್ಕೆ ನಾನು ಇಲ್ಲೇ ಮಾಡಬಹುದು, ಆದರೆ ಐ ವಿಲ್ ರೈಟ್ ಇಟ್ ಇನ್ ಡಿಫ್ರೆಂಟ್ ಮ್ಯಾಟ್ರಿಕ್ಸ್ ಸೊ ದ್ಯಾಟ್ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಐ ವಿಲ್ ಜಸ್ಟ್ ರೈಟ್ ಡೌನ್ ದಿ ನಮಗೇನು ಮ್ಯಾಟ್ರಿಕ್ಸ್ ಇಲ್ಲಿ ಬಂದಿದೆ ಕಾಲಮ್ ಮಿನಿಮೈಸೇಷನ್ ಮಾಡಿದ್ರಿಂದ ಅದನ್ನೇ ನಾನು ಬರಿತಾ ಹೋಗ್ತೀನಿ. ಸೊ 30, 0, 35, 30, 15, then 15, 0, 0, 10, 0, 30, 0, 35, 30, 20, 0, 0, 20, 0, 5, then 20, 0, 25, 15, 15. ಓಕೆ, ಸೊ ಜಸ್ಟ್ ಸೇಮ್ ಮ್ಯಾಟ್ರಿಕ್ಸನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಈಗ ಅಸೈನ್ಮೆಂಟ್ ಮಾಡೋಣ. ಅಸೈನ್ಮೆಂಟ್ ಮಾಡೋದು ನಾವು ಹೋದ ಸೆಷನಲ್ಲಿ ಕಲ್ತಿದ್ದೀವಿ. ಯಾವ್ದು ರೋದಲ್ಲಿ ಸಿಂಗಲ್ 0 ಇರುತ್ತೆ ಸೊ ಅದನ್ನು ಅಸೈನ್ ಮಾಡಬೇಕು. ಫಸ್ಟ್ ರೋ ವೈಸ್ ಹೋಗಬೇಕು, ಆಮೇಲೆ ಅದೇ ಪ್ರೊಸೀಜರ್ ಕಾಲಮ್ ವೈಸ್ ರಿಪೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ರೋ ವೈಸ್ ನೋಡಿ, ಫಸ್ಟ್ ರೋದಲ್ಲಿ ಸಿಂಗಲ್ 0 ಇದೆ. ಸೊ ಆ ಸಿಂಗಲ್ 0ನ ಅಸೈನ್ ಮಾಡ್ತೀವಿ. ಮತ್ತೆ ಆ ಎಲ್ಲಿ ಅಸೈನ್ಮೆಂಟ್ ಆಗಿರುತ್ತೆ ಅಲ್ಲಿ ಆ ಪರ್ಟಿಕ್ಯುಲರ್ ಕಾಲಮನ್ನು ಎಕ್ಸ್ಟ್ರಾ 0ಸನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ರೋಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ 2 0 ಇದೆ, ಇಲ್ಲಿ ಅಸೈನ್ಮೆಂಟ್ ಆಗಲ್ಲ. ಮೂವ್ ಟು ದ ನೆಕ್ಸ್ಟ್ ಒನ್. ಸಿ ಅಲ್ಲಿ ನೋಡಿ 1 0 ಅವೈಲೇಬಲ್ ಇಲ್ಲ, ಅಂದರೆ ಇಲ್ಲಿ ಅಸೈನ್ಮೆಂಟ್ ಆಗ್ತಿಲ್ಲ, ಅಂದರೆ ಇದು ನಮ್ಮ ಆಪ್ಟಿಮಲ್ ಸೊಲ್ಯೂಷನ್ ಆಗಲ್ಲ ಅನ್ನೋ ಇಲ್ಲೇ ಗೊತ್ತಾಗೋಗುತ್ತೆ ನಮಗೆ. ಸೊ ನೆಕ್ಸ್ಟ್ ಬನ್ನಿ ಡಿಗೆ. ಡಿ ಯಲ್ಲೂ ಕೂಡ 2 0 ಇದೆ, ಸೊ ವಿ ಕೆನಾಟ್ ಅಸೈನ್. ಕಮ್ ಟು ಇ ಯಲ್ಲೂ ನೋಡಿ ಯಾವುದು 0 ಇಲ್ಲ, ಸೊ ಹಾಗಾಗಿ ಇಲ್ಲೂ ಅಸೈನ್ಮೆಂಟ್ ಆಗ್ತಾ ಇಲ್ಲ. ನಾವು ಕಮ್ ಕಾಲಮ್ ವೈಸ್. ಕಾಲಮ್ ವೈಸಲ್ಲೂ ಕೂಡ ಹಾಗೆ ಸಿಂಗಲ್ 0 ಇರುವಂಥ ಕಾಲಮಲ್ಲಿ ಮೊದಲು ಅಸೈನ್ಮೆಂಟ್ ಮಾಡಿಬಿಡಿ. ಸೊ ಅಸೈನ್ಮೆಂಟ್ ನೋಡಿ, ಇಲ್ಲಿ ಫಸ್ಟ್ ಕಾಲಮಲ್ಲಿ 0 ಒಂದೇ ಇದೆ, ಅಸೈನ್ ಆಯಿತು. ಹಾಗಾಗಿ ಈಗ ಇಲ್ಲಿ ಅಸೈನ್ಮೆಂಟ್ ಆಗಿರೋ ರೋ ವೈಸ್ ಯಾವುದಾದ್ರೂ 0 ಇತ್ತು ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡಿ. ಓಕೆ, ದೆನ್ ಸೆಕೆಂಡ್ ರೋದಲ್ಲಿ ಸೆಕೆಂಡ್ ಕಾಲಮಲ್ಲಿ ಆಲ್ರೆಡಿ ಅಸೈನ್ಮೆಂಟ್ ಆಗಿದೆ. ಒಂದು ರೋ ಅಥವಾ ಕಾಲಮಲ್ಲಿ ಒಂದೇ ಅಸೈನ್ಮೆಂಟ್ ಇರಬೇಕು. ದೆನ್ ನೆಕ್ಸ್ಟ್
ಥರ್ಡ್ ಅಲ್ಲಿ ನೋಡಿ ದೇರ್ ಇಸ್ ಓನ್ಲಿ 1 0 ಅವೈಲೇಬಲ್, ಸೊ ವಿ ಕ್ಯಾನ್ ಮೇಕ್ ಅಸೈನ್ಮೆಂಟ್. ಒಂದ್ಸತಿ ಇಲ್ಲಿ ಅಸೈನ್ಮೆಂಟ್ ಆಯಿತು ಅಂತಂದ್ರೆ, ಅಸೈನ್ಮೆಂಟ್ ಆಗಿರೋ ರೋದಲ್ಲಿ 0 ಇತ್ತು ಅಂತಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಫೋರ್ತ್ ಅಲ್ಲಿ ನೋಡಿ, ಫೋರ್ತ್ ಅಲ್ಲಿ ಯಾವುದೇ 0 ಅವೈಲೇಬಲ್ ಇಲ್ಲ, ಹಾಗಾಗಿ ಇಲ್ಲಿ ಅಸೈನ್ಮೆಂಟ್ ಆಗಿಲ್ಲ. ಮೂವ್ ಟು ದಿ ಫಿಫ್ತ್ ಅಲ್ಲೂ ನೋಡಿ ಯಾವುದೂ ಅಸೈನ್ಮೆಂಟ್ ಆಗಲ್ಲ, ಯಾಕಂತಂದ್ರೆ 0 ಅವೈಲೇಬಲ್ ಇಲ್ಲ. ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ನಾವು ಹಿಯರ್ ಕಮ್ಸ್ ದಿ ಹಂಗೇರಿಯನ್ ಮೆಥಡ್. ಸೊ ಹಂಗೇರಿಯನ್ ಮೆಥಡ್ ಅಲ್ಲಿ ಏನಾಗುತ್ತೆ, ಈ ರೀತಿ ಆಪ್ಟಿಮಲ್ ಸೊಲ್ಯೂಷನ್ ನಮಗೆ ಫಸ್ಟ್ ಲೆವೆಲ್ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ವಿ ಹ್ಯಾವ್ ಟು mark the rows. First step is we have to mark the rows in which no assignments have been made. ಯಾವ ರೋಸ್ ಅಲ್ಲಿ ಅಸೈನ್ಮೆಂಟ್ ಆಗಿಲ್ಲ ಅಂತಹ ರೋಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ರೋದಲ್ಲಿ ಅಸೈನ್ಮೆಂಟ್ ಆಗಿದೆ ಬಿಟ್ಬಿಡಿ, ಈ ರೋದಲ್ಲೂ ಅಸೈನ್ಮೆಂಟ್ ಆಗಿದೆ ಬಿಟ್ಬಿಡಿ. ಈ ಸಿ ಬಲ್ಲಿ ನೋಡಿ ಇಲ್ಲಿ ಅಸೈನ್ಮೆಂಟ್ ಆಗಿಲ್ಲ, ಐ ವಿಲ್ ಪುಟ್ ಅ ಮಾರ್ಕ್. ನೆಕ್ಸ್ಟ್ ಡಿ ಅಲ್ಲಿ ನೋಡಿ ಅಸೈನ್ಮೆಂಟ್ ಆಗಿದೆ ಬಿಟ್ಬಿಡಿ, ಇ ಅಲ್ಲಿ ಮತ್ತೆ ಅಸೈನ್ಮೆಂಟ್ ಆಗಿಲ್ಲ, ಐ ಆಮ್ ಗೋಯಿಂಗ್ ಟು ಮಾರ್ಕ್ ದಿಸ್ ರೋ. ಓಕೆ, ಸೊ ಈಗ ಯಾವ ರೋದನ್ನ ನೀವು ಮಾರ್ಕ್ ಮಾಡಿದಿರಲ್ಲ ಅಲ್ಲಿ ಏನಾದರೂ 0 ಅವೈಲೇಬಲ್ ಇದೆಯಾ ಅನ್ನೋದು ನೋಡಿ. ಸೊ ನೋಡಿ, ಈ ರೋನ ನಾನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿ 0 ಅವೈಲೇಬಲ್ ಇದೆಯಾ, ಇಲ್ಲಿದೆ. ಓಕೆ, ಸೊ ಐ ವಿಲ್ ಮಾರ್ಕ್ ದಿಸ್ ಕಾಲಮ್. ಕಮ್ ಟು ಇ, ಇಲ್ಲೂ ಈ ರೋದಲ್ಲೂ ಕೂಡ ನೋಡಿ 0 ಅವೈಲೇಬಲ್ ಇದೆಯಾ, ಅಗೇನ್ ಇಟ್ ಈಸ್ ದ ಸೇಮ್ ಕಾಲಮ್, ಸೊ ಇಟ್ ಈಸ್ ಆಲ್ರೆಡಿ ಮಾರ್ಕ್ಡ್. ಈಗ ನೆಕ್ಸ್ಟ್, ಈಗ ಏನು ನೀವು ರೋ ಕಾಲಮ್ ಅನ್ನ ಮಾರ್ಕ್ ಮಾಡಿದಿರಿ, ಆ ಕಾಲಮ್ ಅಲ್ಲಿ ಅಸೈನ್ಮೆಂಟ್ ಆಗಿದ್ದಿದೆಯಾ ನೋಡಿ. ಅಸೈನ್ಮೆಂಟ್ ಎಲ್ಲಾಗಿದೆ, ಇಲ್ಲಾಗಿದೆ ಅಸೈನ್ಮೆಂಟ್, ಹಾಗಾದ್ರೆ ಈ ರೋ ಅನ್ನು ಕೂಡ ಮಾರ್ಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನ ರೋ ಕಾಲಮ್ ಈ ತರ ರಿಪೀಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದು ಎಲ್ಲಿಂದ, ಯಾವ ರೋದಲ್ಲಿ ಅಸೈನ್ಮೆಂಟ್ ಆಗಿಲ್ಲ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಆ ಮಾರ್ಕ್ ಮಾಡಿರೋ ರೋದಲ್ಲಿ ಏನಾದರೂ 0 ಅವೈಲೇಬಲ್ ಇದೆಯಾ ಅನ್ನೋದನ್ನ ನೋಡಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಹೊಸದಾಗಿ ಮಾರ್ಕ್ ಮಾಡಿರೋ ಕಾಲಮ್ ಅಲ್ಲಿ ಅಸೈನ್ಮೆಂಟ್ ಆಗಿದ್ರೆ ಆ ರೋ ಅನ್ನ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ಮತ್ತೆ ಹೊಸದಾಗಿ ಮಾರ್ಕ್ ಮಾಡಿರೋ ರೋದಲ್ಲಿ 0 ಅವೈಲೇಬಲ್ ಇದೆಯಾ ಅಂತ ನೋಡಬೇಕು. ಅಗೇನ್ ಇಟ್ ಇಸ್ ದ ಸೇಮ್ ಕಾಲಮ್. ಸೊ ಇಲ್ಲಿಗೆ ಈ ಮಾರ್ಕಿಂಗ್ ಮುಗಿಯುತ್ತೆ. ಈ ಮಾರ್ಕಿಂಗ್ ಉದ್ದೇಶ ಏನು ಅಂತಂದ್ರೆ ಎಲ್ಲ ಝೀರೋಸ್ ಅನ್ನ ಕ್ಯಾನ್ಸಲ್ ಮಾಡೋದು. ಓಕೆ, ಸೊ ಈಗ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನೋಡಿ. ಮಾರ್ಕಿಂಗ್ ಆದ ತಕ್ಷಣ ರೋ ವೈಸ್ ಯಾವ ರೋಗೆ ಮಾರ್ಕಿಂಗ್ ಆಗಿಲ್ಲ, ಸೊ ನೋಡಿ, ಎ ಅಲ್ಲಿ ಮಾರ್ಕ್ ಆಗಿದೆ, ಸಿ ಅಲ್ಲಿ ಮಾರ್ಕ್ ಆಗಿದೆ, ಇ ಅಲ್ಲಿ ಮಾರ್ಕ್ ಆಗಿದೆ. ಎಲ್ಲಿ ಮಾರ್ಕ್ ಆಗಿಲ್ಲ, ಬಿ ಮತ್ತೆ ಡಿ. ಸೊ ಇಲ್ಲಿ ಲೈನ್ ಹಾಕೊಂಡ್ಬಿಡಿ, ಎಲ್ಲ ಎಲಿಮೆಂಟ್ಸ್ ಮೇಲೆ ಲೈನ್ ಹಾಕೊಳ್ಳುತ್ತೆ. ಆಮೇಲೆ ಈಗ ಕಾಲಮ್ ವೈಸ್ ಯಾವ ಕಾಲಮ್ ಮಾರ್ಕ್ ಆಗಿದೆ ಅದನ್ನ ಲೈನ್ ಹಾಕಿ. ಓಕೆ, ಸೊ ಆಲ್ ಝೀರೋಸ್ ಆರ್ ಕ್ಯಾನ್ಸಲ್. ಸೊ ಇದ್ರ ಮೇನ್ ಉದ್ದೇಶನೇ ಅದು ಝೀರೋಸ್ ಅನ್ನ ಕ್ಯಾನ್ಸಲ್ ಮಾಡೋದು. ಓಕೆ, ಸೊ ಆಲ್ ಝೀರೋಸ್ ಆರ್ ಕ್ಯಾನ್ಸಲ್. ಈಗ ನೋಡಿ, ನೀವು ನೋಡ್ಬೋದು ಎಲ್ಲ ಓಪನ್ ಎಲಿಮೆಂಟ್ಸ್ ಏನಿದೆ ಅವೆಲ್ಲ ನಂಬರ್ಸ್ ಇದೆ, ಡಿಜಿಟ್ಸ್ ಇದೆ, ಇಲ್ಲೆಲ್ಲೂ 0 ಇಲ್ಲ. ನೀವು ಇನ್ನೊಂದು ರೀತಿಯಾಗಿನೂ ಕೂಡ ಮಾರ್ಕ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಎಷ್ಟು ರೋಸ್ ಇರುತ್ತೆ ಅಥವಾ ಎಷ್ಟು ಕಾಲಮ್ಸ್ ಇರುತ್ತೆ ಅದಕ್ಕಿಂತ ಕಮ್ಮಿ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲ ಝೀರೋಸ್ ಅನ್ನ ಹೊಡೆದಾಕಬಹುದು. ಈ ರೀತಿ ಯಾವುದು ಮಾರ್ಕ್ ಫಾಲೋ ಮಾಡಬಾರ್ದೆ. ಆದರೆ ಇದನ್ನು ನೀವು ಫಾಲೋ ಮಾಡ್ಕೊಂಡ್ರೆ ಏನಾಗುತ್ತೆ, ನೀಟಾಗಿ ವಿಲ್ ಗೆಟ್ ದಿ ಕರೆಕ್ಟ್ ವೇ. ಅಥವಾ ನಾನು ಕಮ್ಮಿ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಇದು 5 ಇದೆ ಅಂತಂದ್ರೆ ದ ಲೈನ್ಸ್ ಶುಡ್ ನಾಟ್ ಬಿ ಮೋರ್ ದೆನ್ 4, ಮಿನಿಮಮ್ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲ ಝೀರೋಸ್ ಅನ್ನ ಹೊಡೆದಾಕಬೇಕು. ಓಕೆ, ಸೊ ದಿಸ್ ಇಸ್ ಅವರ್ ಮಾರ್ಕಿಂಗ್. ಸೊ ಮಾರ್ಕ್ ಆದ್ಮೇಲೆ ಲೈನ್ಸ್ ಉಳಿತು. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಈಗ ಓಪನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾವುದ್ರ ಮೇಲೆ ಲೈನ್ಸ್ಗಳು ಹೋಗಿಲ್ಲ, ದೋಸ್ ಆರ್ ಕನ್ಸಿಡರ್ಡ್ ಆಸ್ ಓಪನ್ ಎಲಿಮೆಂಟ್ಸ್. ಓಪನ್ ಎಲಿಮೆಂಟ್ಸ್ ಅನ್ನ ಅಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡಬೇಕು. ಓಪನ್ ಎಲಿಮೆಂಟ್ಸ್ ಯಾವ್ದಾವ್ದಿದೆ ನೋಡಿ, ಅದರಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್. ಸೊ ಇದ್ರಲ್ಲಿ ನೋಡಿ, ಇದರಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್ ಇಸ್ 15. ಸೊ ಮಿಕ್ಕಿದ್ದೆಲ್ಲ 20, 25, 30 ಈ ರೀತಿ ಇದೆ. ಸೊ 15 ಇಸ್ ಅ ಮಿನಿಮಮ್ ಎಲಿಮೆಂಟ್. ಈಗ ಇದರಿಂದ ಏನ್ ಮಾಡಬೇಕು, 15 ಅನ್ನ ನಾವು ಇಲ್ಲಿ ಓಪನ್ ಎಲಿಮೆಂಟ್ ಏನಿದೆ ಈ ಮ್ಯಾಟ್ರಿಕ್ಸ್ ಅಲ್ಲಿ ಓಪನ್ ಎಲಿಮೆಂಟ್ಸ್ ಇಂದ ಡಿಡಕ್ಟ್ ಮಾಡಬೇಕು. ಆಮೇಲೆ ಯಾವ್ದ್ರ ಮೇಲೆ ಲೈನ್ ಹೋಗಿದೆ ಅದನ್ನ ಏನು ಚೇಂಜಸ್ ಮಾಡಬಾರ್ದು, ಆ ನಂಬರ್ಸ್ ಅನ್ನ ಆಸ್ ಇಟ್ ಇಸ್ ಬರಿಬೇಕು. ಆದ್ರೆ ಎಲ್ಲಿ 2 ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆ ನೋಡಿ, ಇಲ್ಲಿ ಕೆಲವೊಂದು ಸೆಲ್ಸ್ ಅಲ್ಲಿ ಲೈನ್ಸ್ ಗಳು ಇಂಟರ್ಸೆಕ್ಟ್ ಆಗ್ತಾ ಇದೆ. ಇಟ್ ಇಸ್ ದಿಸ್ ಸೆಲ್ ಅಂಡ್ ದಿಸ್ ಸೆಲ್. ಇಲ್ಲಿ ಈ ಮಿನಿಮಮ್ ಎಲಿಮೆಂಟ್ ಅನ್ನ ಆಡ್ ಮಾಡಬೇಕು. ಸೊ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನೀಗ ನಿಮಗೆ ತೋರಿಸ್ತೀನಿ. ಸೊ ವಿಲ್ ಜಸ್ಟ್ ಸಿ ಹಿಯರ್. ಫಸ್ಟ್ ಓಪನ್ ಎಲಿಮೆಂಟ್ ತಗೊಳ್ಳಿ. ಹಿಯರ್ ಇಸ್ ದ ಓಪನ್ ಎಲಿಮೆಂಟ್ 30 ಮಿನಿಮಮ್ ಎಲಿಮೆಂಟ್ ಇದೆ, ಓಪನ್ ಎಲಿಮೆಂಟ್ ಇದೆ. ಹಾಗಾಗಿ ಈ ಮಿನಿಮಮ್ ಎಲಿಮೆಂಟ್ ಅನ್ನ ನಾವು ಲೆಸ್ ಮಾಡಬೇಕು. ಸೊ 30 - 15 ವಿಲ್ ಬಿ 15. ಸೊ 15 ಬರೀತೀನಿ ನಾನು ಈ ಸೆಲ್ಲಲ್ಲಿ. ನೆಕ್ಸ್ಟ್ ಇಸ್ 0 ಮೇಲೆ ಲೈನ್ ಹೋಗಿದೆ, ಹಾಗಾಗಿ 0 ಆಸ್ ಇಟ್ ಇಸ್, ಸಿಂಗಲ್ ಲೈನ್ ಹೋಗಿದೆ. ನೆಕ್ಸ್ಟ್ 35 ಇಸ್ ಓಪನ್ ಎಲಿಮೆಂಟ್, ಸೊ ಡಿಡಕ್ಟ್ ಮಾಡಬೇಕು. 35 - 15 ವಿಲ್ ಗಿವ್ ಯು 20. ಓಕೆ, ಅದೇ ರೀತಿ ನೆಕ್ಸ್ಟ್ 30 ಇದೆ ಓಪನ್ ಎಲಿಮೆಂಟ್, ಸೊ ಹಾಗಾಗಿ ಡಿಡಕ್ಟ್ ಮಾಡಬೇಕು. 30 - 15 ಇಸ್ 15, 15 - 15 ಇಸ್ 0.
ಸೊ ಇದೇ ರೀತಿ ನೆಕ್ಸ್ಟ್ ಮತ್ತೆ ಮಾಡ್ಕೊತಾ ಹೋಗಿ. ಇಲ್ಲಿ 15 ಇದೆ, 15 ಮೇಲೆ ಲೈನ್ ಹೋಗಿದೆ, ಸೊ ಆಸ್ ಇಟ್ ಈಸ್ 0 ಮೇಲೆ ಇಸ್ ಅನ್ ಇಂಟರ್ಸೆಕ್ಷನ್ ಪಾಯಿಂಟ್. ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ 15 ಆಡ್ ಆಗಬೇಕೀಗ. ಸೊ ಇಲ್ಲಿ 0 ಇದೆ, 0 ಪ್ಲಸ್ 15 ವಿಲ್ ಗಿವ್ ಯು 15. ಇಲ್ಲಿ 0 ಇದೆ, ಸಿಂಗಲ್ ಲೈನ್ ಇದೆ, ಸೊ ಆಸ್ ಇಟ್ ಈಸ್. ಇಲ್ಲಿ 10 ಇದೆ, ಲೈನ್ ಇದೆ, ಹಾಗಾಗಿ ಆಸ್ ಇಟ್ ಈಸ್. ಇಲ್ಲಿ 0 ಇದೆ, ಲೈನ್ ಹೋಗಿದೆ, ಹಾಗಾಗಿ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ 30 ಇಸ್ ದಿ ಸಿ ರೋದಲ್ಲಿ 30 ಇಸ್ ದಿ ಓಪನ್ ಎಲಿಮೆಂಟ್, ಸೊ ಡಿಡಕ್ಟ್ ಆಗಬೇಕು. 30 ಮೈನಸ್ 15 ಇಸ್ 15. 0 ಲೈನ್ ಹೋಗಿದೆ, ಸೊ 0. 35 ಓಪನ್ ಎಲಿಮೆಂಟ್, 35 ಮೈನಸ್ 15 20. ನೆಕ್ಸ್ಟ್ 30 ಇದೆ ಓಪನ್ ಎಲಿಮೆಂಟ್, 30 ಮೈನಸ್ 15 15. ನೆಕ್ಸ್ಟ್ 20 ಇದೆ ಓಪನ್ ಎಲಿಮೆಂಟ್, 20 ಮೈನಸ್ 15 ಇಸ್ 5. ಓಕೆ, ನಾವು ನೆಕ್ಸ್ಟ್ ವಿಲ್ ರಿಪೀಟ್ ಇಟ್ ಫಾರ್ ಡಿ. ಸೊ ಡಿ ದಲ್ಲಿ ಏನಾಗುತ್ತೆ, 0 ಲೈನ್ ಹೋಗಿದೆ, ಒಂದು ಸಿಂಗಲ್ ಲೈನ್ ಹೋಗಿದೆ, ಸೊ ಆಸ್ ಇಟ್ ಈಸ್ 0. ನೆಕ್ಸ್ಟ್ ಈಸ್ ಆಲ್ಸೋ 0 ಲೈನ್ ಹೋಗಿದೆ, ಆದರೆ ಇಲ್ಲಿ ಇಂಟರ್ಸೆಕ್ಷನ್ ಇದೆ, 2 ಲೈನ್ ಹೋಗಿದೆ, ಹಾಗಾಗಿ ಇಲ್ಲಿ ಆಡ್ ಆಗಬೇಕು. 0 ಪ್ಲಸ್ 15 15. ಸೊ ಇಲ್ಲಿ 2 ಇರ್ತಿತ್ತು ಅಂತಂದ್ರೆ 2 ಪ್ಲಸ್ 15 ಆಗುತ್ತೆ. ಇಲ್ಲಿ 0 ಇದೆ, 0 ಪ್ಲಸ್ 15. ಓಕೆ, ಸೊ ಇಲ್ಲಿ 20 ಲೈನ್ ಹೋಗಿದೆ, ಆಸ್ ಇಟ್ ಈಸ್ 20. ನೆಕ್ಸ್ಟ್ 0 ಇದೆ, ಲೈನ್ ಹೋಗಿದೆ, ಹಾಗಾಗಿ 0. 5 ಇದೆ, ಲೈನ್ ಹೋಗಿದೆ, ಹಾಗಾಗಿ ಆಸ್ ಇಟ್ ಈಸ್. ನೌ ದ ಲಾಸ್ಟ್ ಒನ್ ಈಸ್ 20. ಓಕೆ, ಸೊ 20 is an open element, ಹಾಗಾಗಿ ಡಿಡಕ್ಟ್ ಆಗಬೇಕು. 20 ಮೈನಸ್ 15 ಈಸ್ 5. ನೆಕ್ಸ್ಟ್ 0 ಲೈನ್ ಹೋಗಿದೆ, ಸಿಂಗಲ್ ಲೈನ್ ಹೋಗಿದೆ, ಹಾಗಾಗಿ ಆಸ್ ಇಟ್ ಈಸ್. ನೆಕ್ಸ್ಟ್ 25 ಓಪನ್ ಎಲಿಮೆಂಟ್, ಡಿಡಕ್ಟ್ ಆಗಬೇಕು. 25 ಮೈನಸ್ 15 ಈಸ್ 10. ನೆಕ್ಸ್ಟ್ 15 ಇದೆ, 15 ಮೈನಸ್ 15 0. 15 ಮೈನಸ್ 15 ಇಸ್ 0. ಓಕೆ, ಸೊ ದಿಸ್ ಈಸ್ ಅವರ್ ನ್ಯೂ ಮ್ಯಾಟ್ರಿಕ್ಸ್. ಸೊ ಒನ್ಸ್ ವಿ ಗೆಟ್ ಅವರ್ ನ್ಯೂ ಮ್ಯಾಟ್ರಿಕ್ಸ್, again we are going to repeat the first step. First step ಏನಿತ್ತು, ರೋ ಮಿನಿಮೈಸೇಷನ್. ಸೆಕೆಂಡ್ ಸ್ಟೆಪ್ ಕಾಲಮ್ ಮಿನಿಮೈಸೇಷನ್, ದೆನ್ ಅಸೈನ್ಮೆಂಟ್. ಓಕೆ, ಸೊ ಇಲ್ಲಿ ನೋಡಿ, ರೋ ಮಿನಿಮೈಸೇಷನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಎಲಿಮೆಂಟ್ ಐಡೆಂಟಿಫೈ ಮಾಡಿ. ಮಿನಿಮಮ್ ಎಲಿಮೆಂಟ್ ಇಸ್ 0. ಸೊ ಎಲ್ಲೇ 0 ಬಂತು ಅಂತಂದ್ರೆ ಅದೇ ಆ ಮ್ಯಾಟ್ರಿಕ್ಸ್ ಉಳ್ಕೊಳ್ಳುತ್ತೆ, ಚೇಂಜಸ್ ಏನೂ ಆಗಲ್ಲ. ಹಾಗಾಗಿ ಈ ಮ್ಯಾಟ್ರಿಕ್ಸ್ ಚೇಂಜ್ ಆಗಲ್ಲ, ಈ ರೋ ಚೇಂಜ್ ಆಗಲ್ಲ. ಇಲ್ಲೂ ನೋಡಿ 0 ಇದೆ, ಇಲ್ಲೂ ಇದನ್ನು ಚೇಂಜ್ ಆಗಲ್ಲ. ಇಲ್ಲೂ 0 ಇದೆ, ಇಲ್ಲೂ ಚೇಂಜ್ ಆಗಲ್ಲ. ಇಲ್ಲೂ ಮಿನಿಮಮ್ ಎಲಿಮೆಂಟ್ 0 ಇದೆ, ಚೇಂಜ್ ಆಗಲ್ಲ. ಇಲ್ಲೂ ಮಿನಿಮಮ್ ಎಲಿಮೆಂಟ್ 0 ಇದೆ, ಚೇಂಜ್ ಆಗಲ್ಲ. ಹಾಗಾಗಿ ನಾವು ರೋ ಮಿನಿಮೈಸೇಷನ್ ಮಾಡಿದಾಗ ನಮಗೆ ಮತ್ತೆ ಇದೇ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಕಾಲಮ್ ಮ್ಯಾಕ್ಸಿಮೈಸೇಷನ್, ಕಾಲಮ್ ಮಿನಿಮೈಸೇಷನ್. ಸೊ ಈಗ ಪ್ರತಿ ಕಾಲಮಲ್ಲೂ 0 ಬರುತ್ತಾ ನೋಡಿ, 0 ಬರುತ್ತೆ ಪ್ರತಿ ಕಾಲಮಲ್ಲಿ ಅಂತಂದ್ರೆ ಮತ್ತೆ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಇದೇ ಕಾಲಮ್ ಮಿನಿಮೈಸೇಷನ್ ಮಾಡಿದ್ಮೇಲೆ ಬರುವಂತ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಕಾಲಮಲ್ಲಿ 0 ಇದೆ, ಸೊ ಸೇಮ್ ರಿಪೀಟ್ ಆಗುತ್ತೆ. ಸೆಕೆಂಡ್ ಕಾಲಮಲ್ಲೂ 0 ಇದೆ, ಸೇಮ್ ರಿಪೀಟ್ ಆಗುತ್ತೆ. ಥರ್ಡ್ ಕಾಲಮಲ್ಲೂ 0 ಇದೆ, ಸೇಮ್. ಫೋರ್ತ್ ಕಾಲಮಲ್ಲೂ 0 ಇದೆ, ಸೇಮ್ ರಿಪೀಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಲಾಸ್ಟಲ್ಲಿ ಸೇಮ್ ರಿಪೀಟ್ ಆಗುತ್ತೆ. ಹಾಗಾಗಿ ರೋ ಮಿನಿಮೈಸೇಷನ್, ಕಾಲಮ್ ಮಿನಿಮೈಸೇಷನ್ ಅನ್ನ ನಾವು ಮತ್ತೆ ಇದೇ ಮ್ಯಾಟ್ರಿಕ್ಸ್ ಬಂತು. ಈಗ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಿತ್ತು, ರೋ ಮಿನಿಮೈಸೇಷನ್ ಆಯಿತು, ಕಾಲಮ್ ಮಿನಿಮೈಸೇಷನ್ ಆಯಿತು. ನೌ ಇಟ್ ಈಸ್ ಅಸೈನ್ಮೆಂಟ್. ಸೊ ಲೆಟ್ ಅಸ್ ಮೇಕ್ ದಿ ಅಸೈನ್ಮೆಂಟ್. ಸೊ ಅಸೈನ್ಮೆಂಟಿಗೆ ನಾನೇನು ಮಾಡ್ತೀನಿ, ಸಪ್ರೇಟ್ ಆಗಿ ತೋರಿಸ್ತೀನಿ. ನೀವು ಇಲ್ಲೇ ಮಾಡ್ಬೋದು. ಸೊ ಒನ್ಸ್ ಯು ಬಿಕಮ್ ಕ್ಲಿಯರ್ ವಿತ್ ದಿ ಕಾನ್ಸೆಪ್ಟ್, ಇದನ್ನ ಹೇಗೆ ಮೆಥಡ್ ಪ್ರೊಸೆಸ್ ಏನಂತ ಗೊತ್ತಾಗ್ಬಿಟ್ರೆ ನೀವು ಇಲ್ಲೇ ಕೂಡ ಮಾಡಿಬಿಡ್ಬೋದು. ಬಟ್ ಐ ವಿಲ್ ಶೋ ಇಟ್ ಸಪ್ರೇಟ್ಲಿ ಹಿಯರ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ನಾನು ಇಲ್ಲಿ ಕೆಳಗಡೆ ರಿಪೀಟ್ ಮಾಡ್ಕೊಂಡು ಬರ್ಕೊಂತೀನಿ. ಸೊ ಇಟ್ ಈಸ್ 15 0 20 15 0 15 15 0 10 0 15 0 20 15 5 0 15 20 0 5, then 5 0 10 0 0. Okay, you can see I have written the same matrix here. Now let us make the assignment. Assignment ಹೇಗೆ ಮಾಡೋದು ಅನ್ನೋದು ನಮಗೆ ಗೊತ್ತಿದೆ. ಸೊ ಫಸ್ಟ್ ರೋ ವೈಸ್, ರೋದಲ್ಲಿ ಸಿಂಗಲ್ 0 ಇತ್ತು ಅಂತಂದ್ರೆ ಅಸೈನ್ ಮಾಡಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ರೋಗೆ ಹೋಗಿ. ಸೊ ಫಸ್ಟ್ ರೋದಲ್ಲಿ ನೋಡಿ ಸಿಂಗಲ್ 0 ಇಲ್ಲ, ದೇರ್ ಆರ್ 2 zeros, so we cannot make assignment. Go to the next row. ನೆಕ್ಸ್ಟ್ ರೋದಲ್ಲೂ ನೋಡಿ ದೇರ್ ಆರ್ ಅಗೇನ್ 2 zeros. ಮೂವ್ ಟು ದಿ ಥರ್ಡ್ ಒನ್. ಸೊ ಸಿ ಅಲ್ಲಿ ಏನಾಗಿದೆ, ದೇರ್ ಇಸ್ ಸಿಂಗಲ್ 0. ಐ ವಿಲ್ ಮೇಕ್ ದಿ ಅಸೈನ್ಮೆಂಟ್. ಅಸೈನ್ಮೆಂಟ್ ರೋ ವೈಸ್ ಆದಾಗ 0 ಕ್ಯಾನ್ಸಲೇಷನ್ ಕಾಲಮ್ ವೈಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಅಸೈನ್ಮೆಂಟ್ ಆಗಿರೋ ಕಾಲಮ್ ಅಲ್ಲಿ ಎಕ್ಸ್ಟ್ರಾ 0s ಇತ್ತು ಅಂತಂದ್ರೆ ಜಸ್ಟ್ ಕ್ಯಾನ್ಸಲ್. ಓಕೆ, ಈಗ ಸಿ ಅಲ್ಲಿ ಅಸೈನ್ಮೆಂಟ್ ಆಯಿತು, ಎಕ್ಸ್ಟ್ರಾ 0s ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಕಮ್ ಟು ಡಿ. ಡಿ ದಲ್ಲಿ ಮತ್ತೆ ದೇರ್ ಆರ್ 2 zeros, ವಿ ಕೆನಾಟ್ ಮೇಕ್ ಅಸೈನ್ಮೆಂಟ್. ಕಮ್ ಟು ಇ. ಇದಲ್ಲೂ ಕೂಡ ಮತ್ತೆ ದೇರ್ ಆರ್ 2 zeros, ವಿ ಕೆನಾಟ್ ಮೇಕ್ ಅಸೈನ್ಮೆಂಟ್. ಸೊ ರೋ ವೈಸ್ ನಾವು ಮಾಡಿದಾಗ ಬರೀ ಸಿ ರೋದಲ್ಲಿ ಮಾತ್ರ ಅಸೈನ್ಮೆಂಟ್ ಆಯಿತು. ನಾವು ಕಮ್ ಕಾಲಮ್ ವೈಸ್. ಫಸ್ಟ್ ಕಾಲಮ್ ಅಲ್ಲಿ ಸೊ ಇಲ್ಲೂ ಕೂಡ ಸೇಮ್, ಸಿಂಗಲ್ 0 ಸಿಕ್ತು ಅಂತಂದ್ರೆ ಅಸೈನ್ಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ರೋ ಕಾಲಮಿಗೆ ಹೋಗಿ. ಸೊ ಫಸ್ಟ್ ಕಾಲಮ್ ಅಲ್ಲಿ ನೋಡಿ ದೇರ್ ಇಸ್ ಸಿಂಗಲ್ 0, ಸೊ ಲೆಟ್ ಅಸ್ ಮೇಕ್ ಅಸೈನ್ಮೆಂಟ್.
ಕಾಲಮ್ ವೈಸ್ ಅಸೈನ್ಮೆಂಟ್ ಆಯಿತು ಅಂತಂದರೆ ರೋ ವೈಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಇಲ್ಲಿ ಈ ಕಾಲಮಲ್ಲಿ ಇಲ್ಲಿ ಅಸೈನ್ಮೆಂಟ್ ಆಯಿತು, ಹಾಗಾಗಿ ಇಲ್ಲಿ ಇರುವಂಥ ರೋದಲ್ಲಿ ಎಕ್ಸ್ಟ್ರಾ 0 ಇತ್ತು ಅಂತಂದರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಕಮ್ ಟು ದಿ ಸೆಕೆಂಡ್ ಕಾಲಮ್. ಇಲ್ಲಿ ಆಲ್ರೆಡಿ ಅಸೈನ್ಮೆಂಟ್ ಆಗಿದೆ. ಮೂವ್ ಟು ದಿ ಥರ್ಡ್ ಒನ್ ಅಲ್ಲಿ ನೋಡಿ, ಈಗ ಸಿಂಗಲ್ ವಿ ಆರ್ ಹ್ಯಾವಿಂಗ್ ಸಿಂಗಲ್ 0, ಮೇಕ್ ದಿ ಅಸೈನ್ಮೆಂಟ್. ಇಲ್ಲಿ ಅಸೈನ್ಮೆಂಟ್ ಆಯಿತು ಅಂತಂದರೆ ಈ ರೋದಲ್ಲಿ ಇರುವಂಥ ಎಕ್ಸ್ಟ್ರಾ 0 ಕ್ಯಾನ್ಸಲ್ ಆಗುತ್ತೆ. ನಾವು ಕಮ್ ಟು ದಿ ಫೋರ್ತ್ ಕಾಲಮ್ ಅಲ್ಲಿ ನೋಡಿ, ಅಗೇನ್ ವಿ ಆರ್ ಹ್ಯಾವಿಂಗ್ ಅ ಸಿಂಗಲ್ 0, ಸೊ ಅಸೈನ್ಮೆಂಟ್ ಮಾಡಿ ರೋ ವೈಸ್ ಎಕ್ಸ್ಟ್ರಾ 0ನ ಕ್ಯಾನ್ಸಲ್ ಮಾಡಿ. ನಾವು ಕಮ್ ಟು ದಿ ಫಿಫ್ತ್ ಕಾಲಮ್, ವಿ ಆರ್ ಹ್ಯಾವಿಂಗ್ ಅ ಸಿಂಗಲ್ 0, ಸೊ ಮೇಕ್ ದಿ ಅಸೈನ್ಮೆಂಟ್. ಸೊ ಇದಿಷ್ಟು ಮುಗಿದ ಮೇಲೆ ಯು ನೀಡ್ ಟು ಚೆಕ್ ವೆದರ್ ಅಸೈನ್ಮೆಂಟ್ಸ್ ಹ್ಯಾವ್ ಬಿನ್ ಮೇಡ್ ಫಾರ್ ಆಲ್ ದಿ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ನೋಡಿ, ಪ್ರತಿಯೊಂದು ರೋದಲ್ಲೂ ನಮಗೆ ಒಂದು ಅಸೈನ್ಮೆಂಟ್ ಇದೆ. ಅದೇ ನೀವು ಕಾಲಮ್ ವೈಸು ನೋಡಿದ್ರೂ ಯು ವಿಲ್ ಗೆಟ್ ಓನ್ಲಿ 1 ಅಸೈನ್ಮೆಂಟ್. ಅಂದರೆ ದಿಸ್ ಈಸ್ ಅವರ್ ಆಪ್ಟಿಮಲ್ ಸೊಲ್ಯೂಷನ್. ಸೊ ದಿಸ್ ಈಸ್ ಹೌ ವಿ ವಿಲ್ ಬಿ ಅಸೈನಿಂಗ್, ಮೇಕಿಂಗ್ ದಿ ಅಸೈನ್ಮೆಂಟ್ಸ್ ಯೂಸಿಂಗ್ ಹಂಗೇರಿಯನ್ ಮೆಥಡ್. ಸೊ ಈಗ ನೋಡಿ, ಇಲ್ಲಿ ಏನಾಯಿತು, ಎಗೆ 5th one ಅಸೈನ್ ಆಗಬೇಕು, 5th one, ಬಿಗೆ 3rd ಅಸೈನ್ ಆಗಿದೆ, ಸಿಗೆ 2nd one ಅಸೈನ್ ಆಗಿದೆ, ಡಿಗೆ 1st one ಅಸೈನ್ ಆಗಿದೆ, ಇಗೆ 4th one ಅಸೈನ್ ಆಗಿದೆ. ಈಗ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಟೋಟಲ್ ಆಫ್ ದಿಸ್. ಸೊ ಇದಕ್ಕೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಗೋ ಫಾರ್ ದಿ ಒರಿಜಿನಲ್ ಮ್ಯಾಟ್ರಿಕ್ಸ್. ಸೊ ಒರಿಜಿನಲ್ ಮ್ಯಾಟ್ರಿಕ್ಸ್, ಹಿಯರ್ ವಿ ಆರ್ ಹ್ಯಾವಿಂಗ್ ದಿಸ್ ಒರಿಜಿನಲ್ ಮ್ಯಾಟ್ರಿಕ್ಸ್. ಫಸ್ಟ್ ಒನ್ ನಮಗೀಗ ಏನು ಬಂದಿದೆ, ಎ ಇಸ್ 5th. ಸೊ ಎ ಮತ್ತು ಎ 5th ಪೊಸಿಷನಲ್ಲಿ ಯಾವುದಿದೆ ನೋಡಿ, ವ್ಯಾಲ್ಯೂ ಎ ಆ್ಯಂಡ್ 5th ಕಾಲಮ್ ಈಸ್ 200. ಸೊ ವಿ ಶಲ್ ರೈಟ್ ಹಿಯರ್ 200. ನೆಕ್ಸ್ಟ್ B is 3. So B3 is 130. So we shall write here 130. Next C is 2. So C2 value is C2 is 110. So we shall write 110. Next D is first one. D1 yesterday nodkoli. D1 is 50. So let us write here 50. Then E is 4. E4 is 80. So we will write here 80 and let us take the total. So total 200 plus 130 plus 110, 50, 80 will give us 70, 570. So ಇಲ್ಲಿ ಪ್ರಾಬ್ಲಮ್ ಕೊಟ್ಟಾಗ ವೆದರ್ ದಿಸ್ ಇಸ್ ಕಿಲೋಮೀಟರ್ಸ್ ಆರ್ ವೆದರ್ ದಿಸ್ ಇಸ್ ರುಪೀಸ್ ಅನ್ನೋದು ಇಲ್ಲಿ ಕ್ಲಿಯರ್ ಇರಲಿಲ್ಲ. ಸೊ ಇದು ರುಪೀಸ್ ಇತ್ತು ಅಂತಂದರೆ ದಿಸ್ ವಿಲ್ ಬಿ total cost will be rupees 570. If it is relating to kilometers, it will be total kilometers. Distance will be 570 kilometers ಅನ್ನೋದು ಆಗುತ್ತೆ. Okay, so this is how we are going to solve assignment problem. So ಇದು ಮಿನಿಮೈಸೇಷನ್ ಪ್ರಾಬ್ಲಮ್ ಆಗಿತ್ತು, ಬ್ಯಾಲೆನ್ಸ್ಡ್ ಇತ್ತು, ಆಮೇಲೆ ಹಂಗೇರಿಯನ್ ಮೆಥಡ್ ಯೂಸ್ ಆಗಿ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಥರದ ಅಸೈನ್ಮೆಂಟ್ ಪ್ರಾಬ್ಲಮನ್ನು ತಗೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.